ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆಲೋಕ. ನಮ್ಮೂರಲ್ಲಿ ಚೌಡೇಶ್ವರಿ ಜಾತ್ರೆ ಇದೆ ಅಂತ ಹೇಳಿದ್ದೆ ಅಲ್ವಾ, ಬ್ಲಾಗ್ ಕೂಡ ಹಾಕಿದ್ದೆ ದೇವಿ ಮೆರವಣಿಗೆದು. ಇದು ಅದರ ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಸಂತು ಒಂದು ಹರಕೆನ ಮಾಡ್ಕೊಂಡಿದ್ರು ಅಂತ ಲಾಸ್ಟ್ ಬ್ಲಾಗಲ್ಲೇ ನಾನು ಹೇಳಿದ್ದೆ. ಆ ಹರಕೆ ಏನಪ್ಪ ಅಂತ ಅಂದರೆ ಚೌಡೇಶ್ವರಿ ದೇವಸ್ಥಾನದ ಸುತ್ತ ದೀರ್ಘದಂಡ ನಮಸ್ಕಾರನ ಹಾಕುವಂಥದ್ದು. ನಮ್ಮ ಸೈಡು ಇದನ್ನು ಆಡು ಭಾಷೆಯಲ್ಲಿ ದೀಡ್ ನಮಸ್ಕಾರ ಅಂತ ಹೇಳ್ತಾರೆ. ಹಾಗೆ ಅನ್ನ ಪ್ರಸಾದವನ್ನು ಮಾಡಿಸ್ಬೇಕು ಅಂತ ಹರಕೆನ ಮಾಡ್ಕೊಂಡಿದ್ದು. ಪ್ರತಿ ವರ್ಷವೂ ನಮ್ಮ ಮಾವನ ಮಕ್ಕಳು ಕೂಡ ದೀರ್ಘದಂಡ ನಮಸ್ಕಾರನ ಹಾಕ್ತಾರೆ. ಅವ್ರ ಜೊತೆನೆ ಸಂತು ಕೂಡ ಈ ವರ್ಷ ಹಾಕ್ತಾ ಇದ್ದಾರೆ. ಮನೆ ಮುಂದೆ ಕೂರಿಸಿ ಎಲ್ರಿಗೂ ಒಂದು ಬಿಂದಿಗೆ ನೀರನ್ನು ಹಾಕಿ ಕುಂಕುಮ ಹಚ್ಚಿ ಆರತಿನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗುವಂಥದ್ದು. ಆರತಿ ಮಾಡ್ತಾ ಇದ್ದಾರಲ್ವ ಅವರು ನಮ್ಮ ಚಿಕ್ಕಮ್ಮ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ದೇವಸ್ಥಾನದ ಮುಂದೆ ದೀರ್ಘದಂಡ ನಮಸ್ಕಾರನ ಹಾಕಿ ದೇವಸ್ಥಾನದ ಸುತ್ತಲೂ 5 ಸುತ್ತು ಈ ತರ ದೀರ್ಘದಂಡ ನಮಸ್ಕಾರನ ಹಾಕ್ತಾರೆ. ಪ್ರತಿ ಸಿತ್ತಿಗೂ ಈ ಥರ ನಿಂಬೆಹಣ್ಣನ್ನು ದೃಷ್ಟಿ ತೆಗೆದು ಕಾಲಲ್ಲಿ ಇದನ್ನು ತುಳಿತಾರೆ. ಇವರು ಬಂದು ನಮ್ಮ ಚಿಕ್ಕ ಮಾವರ ವೈಫು, ಅಂದರೆ ನಮ್ಮ ಅಮ್ಮ ಇದ್ದಾರಲ್ವ ಅವ್ರ ತಮ್ಮನ ವೈಫು. ದೇವಸ್ಥಾನದ ಸುತ್ತ 5 ಸುತ್ತು ತಣ್ಣೀರು ಬಟ್ಟೆಯಲ್ಲಿ ಈ ಥರ ದೀರ್ಘದಂಡ ನಮಸ್ಕಾರನ ಮಾಡುವಂಥದ್ದು. 5 ಸುತ್ತು ಕಂಪ್ಲೀಟ್ ಆದಮೇಲೆ ಎಲ್ರಿಗೂ ದೇವಸ್ಥಾನದ ಮುಂದೆ ನೀರನ್ನು ಹಾಕಿ ಅವರು ಹೊಸ ಬಟ್ಟೆ ತೊಟ್ಟು ಬಂದಮೇಲೆ ಎಲ್ರಿಗೂ ಆರತಿಯನ್ನು ಮಾಡಬೇಕು. ಇವಾಗ ಆರತಿ ಮಾಡ್ತಾ ಇದ್ದಾರಲ್ವ ಅವರು ನಮ್ಮ ದೊಡ್ಡ ಮಾವರ ವೈಫು. ಹಾಗೆ ನಾನು ಕೂಡ ಎಲ್ರಿಗೂ ಅಕ್ಷತೆಯನ್ನು ಹಾಕಿ ಮನೆ ಇಟ್ಬಿಟ್ಟು ಆರತಿ ಕೂಡ ಮಾಡಿದ್ದೆ. ಹಾಗೆ ಅನ್ನ ಪ್ರಸಾದವನ್ನು ಈ ಸರಿ ಮಾಡ್ಸೋಕ್ಕಾಗಲಿಲ್ಲ. ಅದಕ್ಕೆ ಶ್ರಾವಣ ಮಾಸದಲ್ಲಿ ಅನ್ನ ಪ್ರಸಾದವನ್ನು ಇಲ್ಲಿ ಮಾಡಿಸ್ತಾರೆ. ಆವಾಗ ಅದೇ ಟೈಮಲ್ಲಿ ನಾವು ಕೂಡ ಮಾಡಿಸಿದ್ರಾಯಿತು ಅಂತ ಅಂದ್ಕೊಂಡ್ವಿ. ದೇವಿಗೆ ಮಂಡಲಕ್ಕಿ ಕೂಡ ಕೊಡಬೇಕಿತ್ತು, ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಅದನ್ನು ಕೂಡ ಕೊಡಬೇಕು. ಹರಕೆನ ತೀರಿಸಿ ಮಡ್ಲಕ್ಕಿ ಕೂಡ ಕೊಟ್ಟು ದೇವಿ ದರ್ಶನನ ಮುಗಿಸಿ ಇವಾಗ ಮನೆಗೆ ಬಂದ್ವಿ. ಮಾರ್ನಿಂಗೇ ಎಲ್ಲ ಅಡುಗೆನ ಮಾಡಿದ್ವಿ. ಇನ್ನು ನೈವೇದ್ಯಕ್ಕೆ ಅಂತ ಒಬ್ಬಟ್ಟನ್ನು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ವಿ. ಇನ್ನು ಉಳಿದಿದ್ದು ದೇವಸ್ಥಾನದಿಂದ ಬಂದಮೇಲೆ ಮಾಡಿದ್ರಾಯಿತು ಅಂತ, ಅದಕ್ಕೆ ಇವಾಗ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಒಬ್ಬಟ್ಟು ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಹಬ್ಬ ಜಾತ್ರೆ ಅಂತ ಅಂದರೆ ಒಬ್ಬಟ್ಟಿಲ್ಲದೆ ಅದು ಕಂಪ್ಲೀಟೇ ಅನಿಸಲ್ಲ. ನಮ್ಮ ಕಡೆ ಒಬ್ಬಟ್ಟು ಅನ್ನಲ್ಲ, ನಮ್ಮ ಕಡೆ ಹೋಳಿಗೆ ಅಂತ ಕರಿತೀವಿ. ಎಲ್ಲರೂ ಆರಾಮಾಗಿ ತಮಾಷೆಯಾಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಈ ಥರ ಹಬ್ಬ ಜಾತ್ರೆ ಇದ್ದಾಗೆ ಅಲ್ವಾ ಎಲ್ಲರೂ ಒಟ್ಟಿಗೆ ಸೇರೋದು, ಎಲ್ಲರೂ ಮಾತಾಡ್ಕೊಂಡಿರೋದು. ಎಲ್ಲರೂ ಸೇರಿದಾಗ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಹಬ್ಬ ಮಾಡಿದರೆ ಆ ಸಡಗರನೇ ಬೇರೆ. ನನಗಂತೂ ಇದನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಇಷ್ಟು ದಿನ. ಹಾಯ್ ನಮ್ಮಕ್ಕ, ಇವರು ನಮ್ಮಕ್ಕ. ಇವ್ರು ಬಂದು ನಮ್ಮ ಮಾಮನ ವೈಫ್ ಅಂತ ಹೇಳಿದ್ನಲ್ವ, ಇವ್ರು ನಮ್ಮ ಚಿಕ್ಕ ಮಾಮನ ವೈಫು. ನನಗಂತೂ ತುಂಬಾ ಕ್ಲೋಸ್ ಇದ್ದಾರೆ. ನಮ್ಮ ಸೃಜು ಕೂಡ ಇದ್ದಾನೆ, ನೋಡಿದ್ರಲ್ವ, ಅವನು ಇವ್ರ ಮಗ. ನನಗೂ ಕೂಡ ಮಗನೇ ಆಗಬೇಕು. ನಮ್ಮ ಅಕ್ಕ ಒಬ್ಬಟ್ಟು ಮಾಡ್ತಾಯಿದ್ರು ಅಂತ ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ನ. ಸಂತು ನೋಡಿದ್ರೆ ಟಿ ವಿ ನೋಡಿಕೊಂಡು ನಮ್ಗೆ ಏನೇನೋ ರೇಗಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಸಂತು ಹಾಗೆ ನಾನು ಏನಾದರೂ ಮಾಡಬೇಕಾದ್ರೆ ಸುಮ್ಮನೆ ರೇಗಿಸ್ತಾನೆ ಇರ್ತಾರೆ. ಅಪರೂಪಕ್ಕೆ ಸಿಕ್ಕಾಗ ಈ ಥರ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಸುಮ್ಮನೆ ಮಾತಾಡ್ತಾನೇ ಇರ್ತೀವಿ.
ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.